ಆಸೆಯನ್ನ ಈಡೇರಿಸೋದಕ್ಕೋಗಿ ಜೈಲು ಪಾಲಾದ ಮಗ. ಬೆಳಗಾವಿಯಲ್ಲಿ ಬ್ಯಾಂಕ್ ಸಿಬ್ಬಂದಿಯಿಂದಲೇ ಹಣ ಕಳ್ಳತನ. ಎಟಿಎಂನಲ್ಲಿ ಹಣ ಕದ್ದು ತಾಯಿಗೆ ಚಿನ್ನ ಮಾಡಿಸಿಕೊಟ್ಟಂತಹ ಭೂಪ. 8,65,000 ಹಣವನ್ನ ಕದ್ದು 20 ಗ್ರಾಂ ಚಿನ್ನದ ಸರವನ್ನ ಮಾಡಿಸಿದ್ದ ಮಗ. ಬೆಳಗಾವಿಯ ಕೃಷ್ಣ ದೇಸಾಯಿ, 23 ವರ್ಷದ ಬೆಳಗಾವಿಯ ಕೃಷ್ಣ ದೇಸಾಯಿ ಜೈಲು ಸೇರಿದಂತ ಯುವಕ. ಎಚ್ಡಿಎಫ್ಸಿಯಲ್ಲಿ ಹೊರಗುತ್ತಿಗೆ ಆಧಾರದಲ್ಲಿ ಕೃಷ್ಣ ದೇಸಾಯಿ ಕೆಲಸ ಮಾಡುತ್ತಿದ್ದ. ಎಟಿಎಂ ಕಸ್ಟೋಡಿಯನ್ ಆಗಿ ಕೆಲಸ ಮಾಡ್ತಾ ಇದ್ದಂತಹ ಕೃಷ್ಣ ದೇಸಾಯಿ ಕಳೆದ 2 ದಿನದ ಹಿಂದೆ ಎಟಿಎಂನಲ್ಲಿ ಹಣ ಹಾಕಿ ಹೋಗಿದ್ದ. ಕೆಲ ಹೊತ್ತಿನ ಬಳಿಕ ತಾನೇ 8,65,000 ಹಣವನ್ನ ಎಗರಿಸಿ ಪರಾರಿಯಾಗ್ತಾನೆ. ತಾಯಿಗೆ 1.5 ಲಕ್ಷ ಮೌಲ್ಯದ ಚಿನ್ನದ ಸರವನ್ನ ಮಾಡಿಸಿದ್ದ ಆರೋಪಿ. ಉಳಿದ ಹಣದಲ್ಲಿ ಮೋಜು ಮಸ್ತಿ ಮಾಡಿದ್ದ ಕೃಷ್ಣ ದೇಸಾಯಿ. ಹಣ ಹಾಕುವ, ಹಣ ಕಳ್ಳತನ ಎರಡೂ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಎಟಿಎಂನಲ್ಲಿ ನಡೆದಂತ ಹಣ ಕಳ್ಳತನ, ಅದು ಸಹ ಬ್ಯಾಂಕಿನ ಸಿಬ್ಬಂದಿಯಿಂದಲೇ. ಬೆಳಗಾವಿಯಲ್ಲಿ ನಡೆದಂತಹ ಘಟನೆ ಇದು. ತಾಯಿ ಆಸೆ ಈಡೇರಿಸೋದಕ್ಕೋಗಿ ಮಗ ಜೈಲು ಪಾಲಾಗಿದ್ದಾನೆ. ತಾಯಿಗೆ ಚಿನ್ನದ ಸರವನ್ನ ಮಾಡಿಸ್ಕೊಡ್ಬೇಕು ಅಂತ 8,65,000 ಹಣವನ್ನ ಕದ್ದಿದ್ದಾನೆ. 1.5 ಲಕ್ಷ ಮೌಲ್ಯದ ಚಿನ್ನದ ಸರವನ್ನ ಮಾಡಿಸಿ ಉಳಿದ ಹಣದಲ್ಲಿ ಮೋಜು ಮಸ್ತಿ ಮಾಡಿದ್ದ ಈ ಕೃಷ್ಣ ದೇಸಾಯಿ. ನವೆಂಬರ್ ತಿಂಗಳಲ್ಲಿ ಮಾರ್ಕೆಟ್ ಪೊಲೀಸ್ ಸ್ಟೇಷನ್ದಲ್ಲಿ ಒಂದು ಕ್ರೈಮ್ ರಿಜಿಸ್ಟರ್ ಆಗಿದೆ. ಕ್ರೈಮ್ ನಂಬರ್ 164/1024 ಅಂಡರ್ ಸೆಕ್ಷನ್ 306 BNS ಪ್ರಕಾರ. ಇದರಲ್ಲಿ ಕಂಪ್ಲೇಂಟ್ ಪ್ರಕಾರ ಒಂದು HDFC ATM ಇಂದ 8,65,000 ಕಳ್ತನ ಆಗಿದೆ. ಸೊ ಕೇಸ್ ರಿಜಿಸ್ಟ್ರೇಷನ್ ಮಾಡಿಕೊಂಡು ಇದೆಲ್ಲ CCTV ಫುಟೇಜ್ ಚೆಕ್ ಮಾಡಿ ನಮಗೆ ಗೊತ್ತಿದೆ. ಅದರಲ್ಲಿ ಆರೋಪಿಗಳು ಇಸ್ ದೇರ್ ವರ್ಕರ್ ಓನ್ಲಿ. ಸೊ ಅವ್ರ ಕೆಲಸ ಏನಿದೆ ಇದರಲ್ಲಿ ಆ್ಯಕ್ಚುಲಿ ಅವರು ಪ್ರತಿ ವಾರ ಅವರು ದುಡ್ಡು ಬ್ಯಾಂಕಿಂದ ತೊಗೊಂಡು ATMದಲ್ಲಿ ಅವರು ಜಮಾ ಮಾಡ್ತಾ ಇದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.